ಇನ್ನು ಸಿದ್ದರಾಮಯ್ಯ ಅವರು ದಾಖಲೆಯ 14ನೇ ಬಾರಿಯ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಹಿಂದೆ ಯಾರ್ಯಾರು ಎಷ್ಟೆಷ್ಟು ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಕರ್ನಾಟಕದ ಇತಿಹಾಸದಲ್ಲಿ ಇವರ ಹೆಸರುಗಳು ಕೂಡ ಅಜರಾಮರ ಆಗಿರೋದು ಅವರು ಮಂಡನೆ ಮಾಡಿರುವ ಬಜೆಟ್ಗಳ ಸಂಖ್ಯೆಯ ಆಧಾರದ ಮೇಲೆ. ಅದನ್ನ ಕೂಡ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಇಷ್ಟು ದಿನ ಅಂದ್ರೆ ಈಗ ಏನು ಸಿದ್ದರಾಮಯ್ಯ ಅವರು 14ನೇ ಬಾರಿಗೆ ಬಜೆಟ್ ಅನ್ನ ಮಂಡನೆ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ, ಅದಕ್ಕೆ ಮುಂಚೆ ಟೈ ಇತ್ತು ಒಂದ್ ರೀತಿಯಲ್ಲಿ. ರಾಮಕೃಷ್ಣ ಹೆಗಡೆ ಅವರು 13 ಬಾರಿ ಬಜೆಟ್ ಅನ್ನ ಮಂಡಿಸಿದ್ರು, ಸಿದ್ದರಾಮಯ್ಯ ಅವರು ಕೂಡ. ಇದೀಗ ರಾಮಕೃಷ್ಣ ಹೆಗಡೆ ಅವರ 13 ಬಾರಿ ಬಜೆಟ್ ಮಂಡನೆಯ ದಾಖಲೆಯನ್ನ ಮುರಿದು ಸಿದ್ದರಾಮಯ್ಯ ಅವರು ಮುಂದೆ ನುಗ್ಗಿದ್ದಾರೆ. 14ನೇ ಬಾರಿಗೆ ಬಜೆಟ್ ಅನ್ನ ಮಂಡಿಸಿದ್ದಾರೆ. ರಾಮಕೃಷ್ಣ ಹೆಗಡೆ ಅವರು ಕೂಡ ಅಷ್ಟೇ ಎಲ್ಲ ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಮಂಡಿಸಿರುವಂತದ್ದಲ್ಲ. ಈ ಹಿಂದೆ ಅವರು ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ, ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ 3 ಬಾರಿ, ಅದಾದ್ಮೇಲೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಟೋಟಲ್ ಆಗಿ 7 ಬಾರಿ. ಸೊ ಟೋಟಲ್ ಈಗ 13 ಬಾರಿ ಬಜೆಟ್ ಅನ್ನ ಮಂಡಿಸ್ತಂತ ಆಗ್ತಾ ಇದೆ ರಾಮಕೃಷ್ಣ ಹೆಗಡೆ ಅವರು. ಆ ಒಂದು ದಾಖಲೆ ಇತ್ತು, ಯಾರು ಇದನ್ನ ಬೀಟ್ ಮಾಡೋದಿಲ್ವೇನೋ ಅನ್ನುವಂತ ಪ್ರಶ್ನೆ ಇತ್ತು. ಬಟ್ ಸಿದ್ದರಾಮಯ್ಯನವರು ಅದನ್ನ ಬೀಟ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕೂಡ ಅಷ್ಟೇ ಉಪಮುಖ್ಯಮಂತ್ರಿಗಳಾಗಿ ಅದೆಲ್ಲವನ್ನು ಸೇರಿದಂತ ಸಂದರ್ಭದಲ್ಲಿ ಒಂದು 7 ಬಾರಿ ಬಜೆಟ್ ಅನ್ನ ಮಂಡಿಸಿದ್ರು. ಅವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಅಂದ್ರೆ 13ರಿಂದ 18ರವರೆಗೂ ಒಂದು ಆಡ್ ಆನ್ ಅಂದ್ರೆ ಎಲೆಕ್ಷನ್ಗೆ ಹೋದಂತ ಸಂದರ್ಭದಲ್ಲೂ ಕೂಡ ಆಡ್ ಆನ್ ಆಗುತ್ತೆ, ಅದನ್ನು ಸೇರಿ 6 ಬಾರಿ ಬಜೆಟ್. ಸೊ ಹೀಗಾಗಿ 13 ಆಗಿತ್ತು. ಈಗ 2ನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿರುವಂತಹ ಸಂದರ್ಭದಲ್ಲಿ ಮೊದಲ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಸೊ ಹೀಗಾಗಿ ಇವತ್ತು ಆ ರೆಕಾರ್ಡ್ ಬ್ರೇಕ್ ಆಗ್ತಾ ಇದೆ, 14 ಆಗುತ್ತೆ. ಇನ್ನು ಯಡಿಯೂರಪ್ಪನವರು 8 ಬಾರಿ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಯಡಿಯೂರಪ್ಪನವರು 8 ಬಾರಿ ಆದ್ರೆ ಇನ್ನು MY ಘೋರ್ಪಡೆ ಅವರು 7 ಬಾರಿ ಬಜೆಟ್ ಅನ್ನ ಮಂಡಿಸಿದ್ದಾರೆ. ವೀರಪ್ಪ ಮೊಯ್ಲಿ ಅವರು 5 ಬಾರಿ ಬಜೆಟ್ ಅನ್ನ ಮಂಡಿಸಿದ್ದಾರೆ. SM ಕೃಷ್ಣ ಅವರು 5 ಬಾರಿ. ದಾಖಲೆಯ ಬಜೆಟ್ ಮಂಡನೆ ಸಿದ್ದರಾಮಯ್ಯ ಅವರ ಕಡೆಯಿಂದ ಆಗ್ತಾ ಇರೋದು. 14ನೇ ಬಾರಿಗೆ ಬಜೆಟ್ ಅನ್ನ ಮಂಡಿಸಲಿಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಉಳಿದಿದೆ. ಡಿಪಿ ಸರ್, ಈಗ 14ನೇ ಬಾರಿ ಬಜೆಟ್ ಮಂಡಿಸ್ತಿದ್ದಾರೆ. ಬಟ್ ಸಿದ್ದರಾಮಯ್ಯ ಅವರು ಬಜೆಟ್ ನ ಬಗ್ಗೆ ಮಾತನಾಡುವಾಗಿಲ್ಲ, ಪ್ರತಿ ಬಾರಿ ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ಸಾಲದ ಬಗ್ಗೆ ಟೀಕೆ ಮಾಡ್ತಿದ್ದನ್ನ ನಾವು ಗಮನಿಸ್ತಾ ಇದ್ವಿ. ಬಿಜೆಪಿ ಆಡಳಿತ ಬಂದ ಮೇಲೆ ಕಳೆದ 10 ವರ್ಷದಲ್ಲಿ ಸೆಂಟರ್ ಅಲ್ಲೂ ಅಷ್ಟೇ, ಸ್ಟೇಟ್ ಅಲ್ಲೂ ಅಷ್ಟೇ ಯಾವ ಪ್ರಮಾಣದಲ್ಲಿ ಸಾಲ ಜಾಸ್ತಿ ಆಯ್ತು. ಅದಕ್ಕೆ ಕೋರ್ಟ್ ಅವ್ರ ಎಕ್ಸಾಂಪಲ್ ಕೊಡೋದು, ಸ್ವತಂತ್ರ ಬಂದಾಗಿಂದ ಅವರ ಅವಧಿವರೆಗೂ ಎಷ್ಟಿತ್ತು, ಬಿಜೆಪಿ ಅವಧಿ ಬಂದ್ಮೇಲೆ ಎಷ್ಟಾಯ್ತು ಅಂತ ಹೇಳಿ. ಈಗ ಅವ್ರು ಕಮೆಂಟ್ ಮಾಡಿದ್ದಾರೆ ಅಂದ್ರೆ ಇವ್ರೇನ್ ಮಾಡ್ತಾರೆ ಅನ್ನೋ ಸಹಜ ನಿರೀಕ್ಷೆ ಬರುತ್ತೆ. ಸೊ ಸಾಲ ಕೂಡ ಮಾಡೋ ಹಾಗಿಲ್ಲ, ಜೊತೆಗೆ ಇರೋ ಸಾಲ ಕೂಡ ತೀರಿಸೋ ಪ್ರಯತ್ನ ಆಗ್ಬೇಕು. ಅಲ್ಲ ಸರ್, ನಂಗೆ ಅದ್ರ ಜೊತೆಗೆ ಇವ್ರದ್ದು ಅಂದ್ರೆ ಆ ಕಮೆಂಟ್ ಜೊತೆಗೆ ಇಲ್ಲಿ ಮೈನ್ ಆಗಿ ನಾವು ನೋಡ್ತಾ ಇದ್ವಲ್ಲ 13, 7, 5, 8 ಎಲ್ಲ, ಅದನ್ನ ಯಾವ ರೀತಿಯಾಗಿ ಡಿಫ್ರೆನ್ಶಿಯೇಟ್ ಮಾಡ್ತೀರಾ, ಹೇಗೆ ನೋಡ್ತೀರಾ ಕುತೂಹಲದಿಂದ ಅದನ್ನ? ಯಾವುದು ಈ ಬಜೆಟ್ ಮಂಡಿಸಿದಂಥವ್ರದ್ದು ಕೂಡ ಒಂದು ಲೆಕ್ಕ ನೋಡೋದಾದ್ರೆ, ಈಗ ಸಿದ್ದರಾಮಯ್ಯ ಅವ್ರಿಗಿಂತ ಮೊದಲು ಕರ್ನಾಟಕದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿ ಭಾರಿ ದೊಡ್ಡ ಹೆಸರು ಮಾಡಿದವರು ಇಬ್ಬರೇ, ರಾಮಕೃಷ್ಣ ಹೆಗಡೆ ಅವರು, MY ಘೋರ್ಪಡೆ ಅವರು. MY ಘೋರ್ಪಡೆ ಅವರು ಅರಸು ಸರ್ಕಾರದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು. ಆಮೇಲೆ ಬಹುಶಃ ಗುಂಡೂರಾವ್ ಸರ್ಕಾರದಲ್ಲೂ ಅವರೇ ವೀರಪ್ಪ ಮೊಯ್ಲಿ ಅವರಾಗಿದ್ದರು. ಸಾರಿ, ಅರಸು ಸರ್ಕಾರದಲ್ಲಿ ಲಿಂಗಪ್ಪ ಮತ್ತೆ ವೀರೇಂದ್ರ ಪಾಟೀಲ್ ಅಲ್ಲ, ಹೆಗಡೆ ಅವರಲ್ಲ, ಘೋರ್ಪಡೆ ಅವರು ಅರಸು ಸರ್ಕಾರದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು. ಹಾಗೂ ರಾಮಕೃಷ್ಣ ಹೆಗಡೆ ಅವರು ನಿಜಲಿಂಗಪ್ಪ ಸರ್ಕಾರದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು, ವೀರೇಂದ್ರ ಪಾಟೀಲ್ ಸರ್ಕಾರದಲ್ಲಾಗಿದ್ದರು. ಮತ್ತು ಅವ್ರದ್ದೇ ಸರ್ಕಾರ ಇದ್ದಾಗ ಫೈನಾನ್ಸ್ ಖಾತೆ, ಅವರ ಹಣಕಾಸು ಖಾತೆ ಅವ್ರ ಬಳಿಯೇ ಇತ್ತು. ರಾಮಕೃಷ್ಣ ಹೆಗಡೆ ಅವರು ದೊಡ್ಡ ಹೆಸರು ಮಾಡಿದರು, ಬಜೆಟನ್ನು ಮಂಡಿಸಿ, ಮತ್ತು ಆರ್ಥಿಕ ಶಿಸ್ತು ಚೆನ್ನಾಗಿ ಗೊತ್ತು, ಮತ್ತು ಆ ವ್ಯವಸ್ಥೆ ತಮಗೆ ಚೆನ್ನಾಗಿ ಗೊತ್ತು ಅಂತ. ಕರ್ನಾಟಕದ ತುಂಬ ಹೆಸರು ಮಾಡಿದ ಹಣಕಾಸು ಮಂತ್ರಿಗಳಲ್ಲಿ ರಾಮಕೃಷ್ಣ ಹೆಗಡೆ ಅವರು ಕೂಡ ಒಬ್ಬರು. ಅವರು ಬಿಟ್ಟರೆ MY ಘೋರ್ಪಡೆ ಅವರು, ಹಾಗೂ ವೀರಪ್ಪ ಮೊಯ್ಲಿ ಅವರು ಹಣಕಾಸು ಮಂತ್ರಿ ಆಗಿದ್ದರು ಗುಂಡೂರಾವ್ ಅವರ ಸರ್ಕಾರದಲ್ಲಿ. ಅವರು ಕೇವಲ ಒಂದು 3 ಬಜೆಟ್ ಮಂಡಿಸಿರಬೇಕು, ಆದರೆ ವೀರಪ್ಪ ಮೊಯ್ಲಿ ಅವರು ಸಾಕಷ್ಟು ಹೆಸರು ಮಾಡಿದರು, ಒಳ್ಳೆ ಹಣಕಾಸು ಮಂತ್ರಿ ಅಂತ. ಆಮೇಲೆ ಬಂದಿದ್ದು ಸಿದ್ದರಾಮಯ್ಯನವರು ಯಾರು ಅವರಿಗೆ ಏನು ಗೊತ್ತಿಲ್ಲ ಅಂತ ಹೇಳಿದ್ರು ಅವ್ರನ್ನೆಲ್ಲ ಸುಳ್ಳು ಅಂತ ಮಾಡಿ ಈಗ 14ನೇ ಬಜೆಟನ್ನು ಮಂಡಿಸ್ಲಿಕ್ಕೆ ಹೊರಟಿದ್ದಾರೆ. 13 ಮಾಡಿದ್ದಾರೆ. ರಾಮಕೃಷ್ಣ ಹೆಗಡೆ ಅವರ ರೆಕಾರ್ಡನ್ನು ಅವರು ಇವತ್ತು ಮುರಿತಾ ಇದ್ದಾರೆ. ಯಡಿಯೂರಪ್ಪನವರು 8 ಸಲ ಬಜೆಟ್ ಮಂಡಿಸಿದ್ರು. ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆಗಿದ್ದರು ಕುಮಾರಸ್ವಾಮಿ ಸರ್ಕಾರದಲ್ಲಿ, ಆಮೇಲೆ ಮುಖ್ಯಮಂತ್ರಿ ಆದರು, ಮತ್ತೆ ಮುಖ್ಯಮಂತ್ರಿ ಆದರು. ಆದರೆ ಯಡಿಯೂರಪ್ಪನವರಿಗೆ ಒಬ್ಬ ಹಣಕಾಸು ತಜ್ಞ ಅಂತ ಯಾರು ಅವ್ರನ್ನ ಇವತ್ತಿಗೂ ಕರೆಯಲ್ಲ, ಮತ್ತು ಅದನ್ನು ಆ ಬಿರುದನ್ನು ಗಳಿಸ್ಲಿಕ್ಕೆ ಅವ್ರಿಗೆ ಸಾಧ್ಯ ಕೂಡ ಆಗಿಲ್ಲ, ಬೇರೆ ಬೇರೆ ಕಾರಣಕ್ಕಾಗಿ. ಇದರಲ್ಲಿ ಅಗೌರವ ಏನಿಲ್ಲ, ಬಟ್ ಯಡಿಯೂರಪ್ಪನವ್ರು ಬಂದು ಬ್ಯಾಕ್ಗ್ರೌಂಡೇ ಬೇರೆ, ಆ ಕಾರಣಗಳಿಂದನೂ ಅದು ಇದ್ದಿರಬಹುದು. ಈಗ ನೀವು ಹೇಳಿದ್ರಿ ಈ ಸಾಲದ ಬಗ್ಗೆ, ಅವ್ರು ಯಾವಾಗಲೂ ಸಿದ್ದರಾಮಯ್ಯನವ್ರು ಹೇಳೋದು ಇವರು ಅತಿ ಹೆಚ್ಚು ಸಾಲ ಮಾಡಿದ್ದಾರೆ, ಇವರಿಗೆ ಆರ್ಥಿಕ ಶಿಸ್ತಿಲ್ಲ, ಮತ್ತು ಸುಮ್ಮನೆ ಖರ್ಚು ಮಾಡೋದು, ಏನೇನೋ ಪ್ರಾಮಿಸ್ ಮಾಡೋಕ್ಕೆ ಮಾಡ್ತಾ ಇರ್ತಾರೆ, ಇವರಿಗೆ ಎಕನಾಮಿಕ್ಸೇ ಅರ್ಥ ಆಗಲ್ಲ ಅಂತ ಕೇಂದ್ರ ಸರ್ಕಾರದ ಮೇಲೆ ಮತ್ತು ರಾಜ್ಯ ಸರ್ಕಾರದ ಮೇಲೆ ಯಾವಾಗಲೂ ದಾಳಿ ಮಾಡ್ತಾ ಇರ್ತಾರೆ. ಈಗ ಆ ಕೆಲಸವನ್ನು ಇವರೇ ಮಾಡಬೇಕಾಗಿದೆ. ಇವರಿಗೆ ಸಾಲವನ್ನು ಮಾಡ್ತಾರಾ ಅಥವಾ ಮಾಡಿರೋ ಸಾಲವನ್ನು ತೀರಿಸ್ತಾರಾ? ಸಾಲವನ್ನು ಮಾಡದೆ ಮಾಡಿರೋ ಸಾಲವನ್ನು ತೀರಿಸಿ ಮತ್ತೆ ಅಭಿವೃದ್ಧಿಯನ್ನು ಹೇಗೆ ಮಾಡ್ತಾರೆ ಅಂತ ಅವರೇ ಹೇಳಬೇಕೀಗ. ಇವತ್ತು ನೋಡೋಣ ಅವ್ರು ಏನು ಮಾಡ್ತಾರೆ ಅಂತ. ನಿಜ ನಿಜ, ಯಾಕಂದ್ರೆ ಈ ಗ್ಯಾರಂಟಿ ಅನುಷ್ಠಾನದ ಬಗ್ಗೆ ಮಾತನಾಡೋ ಸಂದರ್ಭದಲ್ಲೂ ಕೂಡ ಕೊಟ್ಟಿದ್ದ ಸಾಲದ ಲೆಕ್ಕನೇ. ಈಗ ಸಾಲಕ್ಕೆ ನಾವು ಬಡ್ಡಿನೇ ಕಟ್ತಿದೀವಿ ಹತ್ರ 50,000 ಕೋಟಿ, ಇನ್ ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡ್ಲಿಕ್ಕೆ ಆಗಲ್ವಾ ಅಂತ ಹೇಳಿ. ಸೊ ಆ ಕಂಪ್ಯಾರಿಸನ್ ಕೂಡ ಅವ್ರ ಮೇಲೆ ಪ್ರೆಷರ್ ಜಾಸ್ತಿ ಮಾಡ್ತಾ ಅಂತ. ಇಲ್ಲ, ಅದೇ ಇರೋದು. ಈಗ ನೀವು ಸಾಲ ಮಾಡಿ ಇದೆಯಲ್ಲ, ಏನಂದ್ರೆ ನಮ್ಮ ಈ ಸಮಾಜ ಕಲ್ಯಾಣ ಯೋಜನೆಗಳೆಲ್ಲ ಇದೆಯಲ್ಲ, ಅದಕ್ಕೆಲ್ಲ ದುಡ್ಡು ಹಾಕ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಸೋಷಿಯಲ್ ಕ್ಯಾಪಿಟಲ್ ಕರೆಕ್ಟ್ ಅದು, ಆದರೆ ಅದರಿಂದ ಡೈರೆಕ್ಟ್ ಆಗಿ ರಿಟರ್ನ್ ಬರಲ್ಲ, ಇಂಡೈರೆಕ್ಟ್ ರಿಟರ್ನ್ಸ್ ಬರುತ್ತೆ. ಯಾರೋ ಒಬ್ಬರಿಗೆ ನೀವು ಇದು ಉಚಿತವಾಗಿ ಅಕ್ಕಿ ಕೊಟ್ರಿ, ಆಮೇಲೆ ಅದರಿಂದ ಅವರಿಗೆ ಆರ್ಥಿಕ ಅವರಿಗೆ ದೈಹಿಕವಾಗಿ ಶಕ್ತಿ ಬಂದು ಅವ್ರಿಗೆ ಕೆಲಸ ಮಾಡಿ
ಇನ್ನೊಂದು ಕಡೆ ಅವರು ಎಕಾನಮಿಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು, ಅದೇನು ವೇಸ್ಟ್ ಅಲ್ಲ. ಸ್ಕೂಲ್ಗಳಿಗೆ ದುಡ್ಡು ಖರ್ಚು ಮಾಡ್ತೀರಿ, ಡೈರೆಕ್ಟಾಗಿ ಏನು ದುಡ್ಡು ಬರಲ್ಲ ಅದರಿಂದ. ಆದರೆ ಅಲ್ಲಿ ಓದಿರೋ ಮಕ್ಕಳುಗಳು ಮುಂದೆ ಆಸ್ತಿ ಆಗ್ತಾರೆ. ನೀವು ಹೈಯರ್ ಎಜುಕೇಷನ್ ಇರ್ಬೋದು ಅಥವಾ ಪ್ರೈಮರಿ ಸ್ಕೂಲ್ ಇರ್ಬೋದು, ಈ ಮಿಡ್ ಡೇ ಮೀಲ್ ಇರ್ಬೋದು, ಆಮೇಲೆ ಬಸ್ಗಳಲ್ಲಿ ಫ್ರೀ ಬಿಡ್ತಾ ಇದ್ದಾರೆ ಹೆಂಗಸರುಗಳಿಗೆ. ಅವರು ಬೇರೆ ಕಡೆ ಕೆಲಸಕ್ಕೆ ಹೋಗಿ ಅಲ್ಲಿ ಹಣ ಸಂಪಾದನೆ ಮಾಡ್ಲಿಕ್ಕೆ ಇದು ಒಂದು ದಾರಿ ಆಗ್ಬೋದು. ಮೊದಲು ಹೋಗದೇ ಇದ್ದರು ಕೂಡ ಹೋಗಿದ್ದಿರಬಹುದು, ಆ ದುಡ್ಡು ಉಳಿಯುತ್ತೆ ಅವರಿಗೆ, ಅದೆಲ್ಲ ಆಗ್ಬೋದು. ಇಮಿಡಿಯೇಟ್ ರಿಟರ್ನ್ ಯಾವುದು ಬರಲ್ಲ ಇವುಗಳಿಂದ ಅಲ್ಲ, ಇವುಗಳ ಕಾಲಾಂತರದಲ್ಲಿ ಬರೋ ಅಂಥವು. ಓಕೆ ಸರ್, ಈ ಬಜೆಟ್ ಗಾತ್ರ ಜಾಸ್ತಿ ಮಾಡಿದಷ್ಟು ಸಾಲವನ್ನ ಪಡ್ಕೊಳ್ಳಿಕ್ಕೆ ಇನ್ನೂ ಜಾಸ್ತಿ ಅವಕಾಶ ಸಿಗ್ತಾ ಹೋಗುತ್ತಾ? ಹೌದು, ಈಗ ನೀವು ಜಾಸ್ತಿ ಇದಿದೆಯಲ್ಲ, ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡ್ತಾ ಹೋಗ್ತೀರಿ, ಇಷ್ಟು ಖರ್ಚು ಮಾಡಲೇಬೇಕು ಅಂತ. ನಿಮ್ಮ ಹತ್ರ ರಿಸೋರ್ಸ್ ಇಲ್ಲದೆ ಬೇರೆ ಕಡೆಯಿಂದ ತರಲೇಬೇಕು ತಾನೆ ದುಡ್ಡನ್ನು. ಹೇಗೆ ಮೊಬಿಲೈಸ್ ಮಾಡ್ತೀರಿ? ಈಗ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಹತ್ರ ನೋಟ್ ಪ್ರಿಂಟ್ ಮಾಡೋ ಅಧಿಕಾರ ಇಲ್ಲ. ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಅಸೆಟ್ಟನ್ನು ಮಾರಬಹುದು. ದೊಡ್ಡ ದೊಡ್ಡ PSUಗಳು ಅವ್ರ ಕೈನಲ್ಲಿ ಇದೆ, ಅದೆಲ್ಲ ಮಾರ್ಬೋದು. ಅಥವಾ ಅವುಗಳಲ್ಲಿರೋ ಸ್ಟೇಕನ್ನು ಕಡಿಮೆ ಮಾಡ್ಕೋಬೋದು, ಅದೆಲ್ಲ ಮಾಡ್ಬೋದು. ರಾಜ್ಯ ಸರ್ಕಾರಕ್ಕೆ ಅಂಥದ್ದು ಯಾವುದೂ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಉಳಿದಿರೋ ದಾರಿ ಇದೊಂದೇ. ಒಂದು ಯೂನಿಯನ್ ಗೌರ್ಮೆಂಟು ಅಂದರೆ ಒಕ್ಕೂಟ ಸರ್ಕಾರದಿಂದ ಗ್ರಾಂಟ್ ತರಬೇಕು, ಅಥವಾ ಅಲ್ಲಿಂದ ನೀವು ಇಲ್ದಿದ್ರೆ ನೀವು ಸಾಲ ತರಬೇಕಷ್ಟೇ. ಆಕ್ಚುಲಿ ಸಿದ್ದರಾಮಯ್ಯನವ್ರ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ 2013ರಿಂದ 18ರಲ್ಲಿ ಹತ್ತತ್ರ 2.5 ಲಕ್ಷ ಕೋಟಿ ಸಾಲವನ್ನ ಮಾಡಿಬಿಟ್ರು ಇವರು. ಹಿಂಗಾಗಿ ಹೆಚ್ಚಿನ ಹೊರೆ ಆಯಿತು. ಅದಾದ್ಮೇಲೆ ಈಗ ಅಂದ್ರೆ ನಮ್ಮ ರಾಜ್ಯ 5,45,000 ಕೋಟಿ ಏನೋ ಸಾಲದ ಹೊರೆಯನ್ನ ಹೊತ್ತಿದೆ. ಇನ್ನಷ್ಟು ಜಾಸ್ತಿ ಮಾಡ್ತಾ ಹೋದ್ರೆ ಇನ್ಯಾವುದಕ್ಕೂ ಆಪ್ಷನ್ಸೇ ಸಿಗಲ್ಲ, ಅಭಿವೃದ್ಧಿ ಮಾಡೋದು ಕೂಡ ಕಷ್ಟ ಆಗ್ಬಿಡುತ್ತೆ, ಅಂತ ಪರಿಸ್ಥಿತಿಗೆ ತಂದೊಡ್ಬಿಡ್ತಾರೆ ಅಂತ BJP ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಈಗ BJP ಅವರು ಆಮೇಲೆ ಅಧಿಕಾರಕ್ಕೆ ಬಂದರು, ಅವರು ಕೂಡ ಅದನ್ನೇ ಮಾಡಿದ್ದಾರೆ. ಯಾಕೆಂದ್ರೆ ಆ ಪ್ರಮಾಣ ಬೆಳೀತಾ ಇರಲಿಲ್ಲ, ಇದು ಮೊದಲಿಂದನೂ ಇರುವಂಥ ವಾದನೆ. ಈಗ ನೀವು ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿದ್ರೆ, ಜಾಸ್ತಿ ಹಣ ಬಂದರೆ, ಜಾಸ್ತಿ ತೆರಿಗೆ ಬಂದರೆ ನೀವು ಇದನ್ನೆಲ್ಲ ಸರಿ ಮಾಡಬಹುದು. ಇಲ್ಲದೆ ಇದ್ರೆ ಮಾಡಲಿಕ್ಕಾಗಲ್ಲ. ಆದರೆ ಇದು ಬರೀ ಕರ್ನಾಟಕ ಸಮಸ್ಯೆ ಒಂದೇ ಅಲ್ಲ, ಇಡೀ ದೇಶದ ಎಲ್ಲ ರಾಜ್ಯಗಳಿಗೆ ಇದೇ ಸಮಸ್ಯೆ ಇದೆ. ಕೇಂದ್ರ ಸರ್ಕಾರಕ್ಕೂ ಈ ಸಮಸ್ಯೆ ಇದೆ. ಬೇರೆ ಬೇರೆ ಡೆವಲಪಿಂಗ್ ನೇಷನ್ಗಳಿದಾವಲ್ಲ ಅವುಗಳಲ್ಲೂ ಕೂಡ ಈ ಸಮಸ್ಯೆ ಇದ್ದೇ ಇದೆ. ಇದು ಭಾಳ ಕಾಂಪ್ಲೆಕ್ಸು, ಭಾಳ ಸಂಕೀರ್ಣವಾಗಿರೋಂಥ ಸಮಸ್ಯೆ. ಇವುಗಳಿಗೆ ಎಕನಾಮಿಸ್ಟ್ಗಳು ಮಾತ್ರ ಕರೆಕ್ಟಾಗಿ ಉತ್ತರ ಹೇಳಲಿಕ್ಕೆ ಸಾಧ್ಯ. ಮತ್ತು ಜನಸಾಮಾನ್ಯರಿಗೆ ಇದನ್ನು ಅವರ ಭಾಷೆಯಲ್ಲಿ ಹೇಳೋದು ತುಂಬ ಕಷ್ಟ. ಈಗ ಜನಸಾಮಾನ್ಯರು ಅಂದ್ರೆ ನೆನಪಾಯ್ತು, ಈಗ ಜನಸಾಮಾನ್ಯರು ಮುಂದಿರೋ ಟಾರ್ಗೆಟ್ ನಮಗೆ ಕೊಟ್ಟ ಭರವಸೆ ಈಡೇರಿಸಲಿಕ್ಕೆ ಆಗತ್ತಾ ಅಂತ ಹೇಳಿ. ಅದನ್ನು ಹೊರತುಪಡಿಸಿದ್ರೆ ಇನ್ಫ್ಲೇಷನ್ ಸರ್, ಈಗ ಏನ್ ತಗೊಳ್ಬೇಕು ಅಂದ್ರೂ ಹೆಚ್ಚಿಗೆ. ಟೊಮ್ಯಾಟೋನೇ 150 ರೂಪಾಯಿ ಆಗೋಯ್ತು, ದಿನಸಿ ಧಾನ್ಯಗಳು ಎಲ್ಲಾ ಕೂಡ ಜಾಸ್ತಿ ಆಗಿದೆ. ಬಜೆಟ್ ಅದಕ್ಕೆ ಉತ್ತರ ಕೊಡುತ್ತಾ ಅನ್ನೋ ನಿರೀಕ್ಷೆ ಇದೆ. ಆ ಒಂದು ಜವಾಬ್ದಾರಿ ಕೂಡ ಸಿದ್ದರಾಮಯ್ಯ ಅವ್ರ ಮೇಲಿರೋದು. ಸಿದ್ದರಾಮಯ್ಯ ಅವರು ಹೇಳ್ತಾರೆ ಕೆಲವೊಂದಕ್ಕೆಲ್ಲ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿ ಕಾರಣ ಅಂತೇಳಿ. ಬಟ್ ರಾಜ್ಯದ ಕೈಯಲ್ಲಿರೋದು ಈ ಕಂಟ್ರೋಲಿಂಗ್, ಮ್ಯಾನೇಜಿಂಗ್ ದೃಷ್ಟಿಯಲ್ಲಿ ಜನರಿಗೆ ಈ ದುಬಾರಿ ಜೀವನವನ್ನ ಸ್ವಲ್ಪ ಪ್ರಮಾಣದಲ್ಲಾದ್ರೂ ಕಡಿಮೆ ಮಾಡೋ ಪಾಸಿಬಿಲಿಟೀಸ್ ಎಷ್ಟು ಮಟ್ಟಿಗಿದೆ ಈ ಬಜೆಟ್ನ ಮೂಲಕ? ನೋಡಿ, GST ಬಂದಿರೋದ್ರಿಂದ ಈ ತೆರಿಗೆ ಹಾಕುವ ಅಧಿಕಾರ ರಾಜ್ಯ ಸರ್ಕಾರಗಳಿಗಿಲ್ಲ, ಎಲ್ಲರೂ ಒಪ್ಕೊಂಡಿದ್ದಾರೆ. ಅದಕ್ಕೆ ಕಾಂಗ್ರೆಸ್ನೇ GST ತಂದಿದ್ದು. GSTಯನ್ನು ಅತಿ ಉಗ್ರವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸರೇ ಅವಾಗ. ಆದ್ದರಿಂದ ಅವರು ಅದರ ವಿರುದ್ಧ ಅವರೇನು ಮಾತಾಡೋಕ್ಕಾಗಲ್ಲ. ಈಗ ಏನಕ್ಕೆ ತೆರಿಗೆ ಹಾಕ್ಬೋದು? ಈಗ ತೆರಿಗೆಗಳಿದೆಯಲ್ಲ, ನಾವು ಕನ್ಸ್ಯೂಮ್ ಮಾಡೋ ಪ್ರತಿಯೊಂದು ಹೆಚ್ಚು ಕಡಿಮೆ, ನಾನೊಂದು ಆಗ ಹೇಳಿದ್ನಲ್ಲ, ಒಂದು 3-4 ಬಿಟ್ಟು ಸ್ಟ್ಯಾಂಪ್ ರಿಜಿಸ್ಟ್ರೇಷನ್ನು, ಈ ಎಕ್ಸೈಸು ಮತ್ತು ಈ ಪೆಟ್ರೋಲ್ ಡೀಸೆಲ್ ಬಿಟ್ಟು ಉಳಿದಿದ್ದೆಲ್ಲ ಅವರೇ ಹಾಕೋದು. ಮತ್ತು ಅದು ಎಲ್ಲರಿಗೂ ಇಡೀ ದೇಶದಲ್ಲಿ ಒಂದೇ ಥರದ ತೆರಿಗೆ ಬಂದೇ ಬರುತ್ತೆ. ಅದರಲ್ಲಿ ಏನು ಪಾಲು ಬರಬೇಕೋ ಅಷ್ಟು ಬರಬೇಕಷ್ಟೇ. ಅದೇ ಬರ್ತಾ ಇಲ್ಲ ಸರಿಯಾಗಿ. ನಮ್ಮ ದುಡ್ಡಿಗೆ ನಾವು ಅವ್ರ ಹತ್ರ ಹೋಗಿ ಅಂಗ್ಲಾಚೋ ಪರಿಸ್ಥಿತಿ ಬಂದಿದೆ ಅಂತ ಭಾಳ ವರ್ಷಗಳಿಂದ ನಮ್ಮಲ್ಲೇ ಮಾತಾಡ್ತಾ ಇದೆ. GST ಬಂದ ಮೇಲೆ ಈ GSTಯನ್ನು JDS ಅವರು ಸಪೋರ್ಟ್ ಮಾಡಿದ್ದಾರೆ. ಮಧ್ಯರಾತ್ರಿ GSTಯನ್ನು ಪ್ರಧಾನಮಂತ್ರಿ ಮೋದಿ ಅವರು ಪಾರ್ಲಿಮೆಂಟ್ನಲ್ಲಿ ಉದ್ಘಾಟನೆ ಮಾಡಿದಾಗ ದೇವೇಗೌಡರು ಅಲ್ಲೇ ಚೀಫ್ ಗೆಸ್ಟ್ ಆಗಿ ಕೂತಿದ್ರು, ಅವರು ಹೋಗಿದ್ರು ಅದಕ್ಕೆ ಆ ಸಮಾರಂಭಕ್ಕೆ. GSTಯನ್ನು ವಿರೋಧಿಸಿದ ಒಂದೇ ಒಂದು ಪಕ್ಷ ADMK. ಅವರು ಸಭಾ ಉಳಿಸ್ಕೊಳ್ತದೆ. ನಾವೇನ್ ಮಾತು ಕೊಟ್ಟಿದ್ದೇವೆ ಮಾತಂತ ನಡೀತೇವೆ. ವಿರೋಧ ಪಾರ್ಟಿಯವರು ಬಹಳ ಸಂತೋಷದಿಂದ ನಮ್ಮ ಬಜೆಟ್ ಅನ್ನ, ನಮ್ಮ ಗ್ಯಾರಂಟಿಯನ್ನ ಸ್ವೀಕಾರ ಮಾಡಿ ಅದರಲ್ಲಿ ಅನೇಕ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಸಲಹೆಗಳನ್ನು ಸ್ವೀಕಾರ ಮಾಡ್ತೀವಿ. ಶಿವಕುಮಾರ್ ಬಂದಿದ್ದಕ್ಕೆ ಇಲ್ಲಿ ಎಲೆಕ್ಷನ್ ಟೈಮಲ್ಲಿ ಸಿದ್ದರಾಮಯ್ಯನವರ ಸೆಲೆಕ್ಷನ್ ಇದೆಯಲ್ಲ, DK ಶಿವಕುಮಾರ್ ಅವರು ಹೋರಾಟ ಮಾಡ್ತಾ ಇದ್ರು, ನಿಭಾಯಿಸ್ಲಿಕ್ಕೆ ಆಗ್ತಾ ಇತ್ತಾ ಅನ್ನುವಂತ ಒಂದು ಪ್ರಶ್ನೆ ಬಂದ್ಬಿಡುತ್ತೆ ಈ ಟೈಮ್ನಲ್ಲಿ. ಏನ್ ಹೇಳ್ತೀರಾ ಸರ್? ಅಂದ್ರೆ ಈ ಬಜೆಟ್ ಮಂಡಿಸುವಂತ ಸಾಕಷ್ಟು ಸವಾಲುಗಳ ಮಧ್ಯೆ ಅನುಭವ ತುಂಬಾ ಇಂಪಾರ್ಟೆಂಟ್ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ನಾವು ಆಗಲ್ಲ ಅವ್ರ ಕೈಲಿ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಅವರು ಮುಖ್ಯಮಂತ್ರಿ ಈ ಸಂದರ್ಭ ಎಲೆಕ್ಷನ್ ಟೈಮಲ್ಲಿ ಸೆಲೆಕ್ಷನ್ ಆಗಿರೋದು. ಈಗ ಚುನಾವಣೆಗಳ ಹತ್ರ ಬಂದಿದೆ ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯನವರಿಗೆ ಇವರು ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಮಾಡಿದ್ದು. ಎರಡನೇದಾಗಿ ಜಾಸ್ತಿ ಬೆಂಬಲ ಅವರಿಗೆ ಇತ್ತು. ಮಾಸ್ ಲೀಡರ್ ಅವರು, ಪಾಪ್ಯುಲರ್ ಲೀಡರು. ಮತ್ತು ಜಾತಿ ಸಮೀಕರಣದಲ್ಲಿ ಸಿದ್ದರಾಮಯ್ಯನವರ ಪರವಾಗೇ ಇತ್ತು. ಯಾಕೆಂದರೆ ಅಲ್ಪಸಂಖ್ಯಾತರು, ಕುರುಬರು ಹಾಗೂ OBCಗಳಲ್ಲಿ ಸುಮಾರು ಜಾತಿಗಳು ಮತ್ತು ಬಡವರಲ್ಲಿ ಮತ್ತು ಕೆಳ ಮಧ್ಯಮ ವರ್ಗಗಳಲ್ಲಿ ಅಕ್ರಾಸ್ ಕ್ಯಾಸ್ಟ್ ಆ್ಯಂಡ್ ರಿಲಿಜನ್ ಅವರಿಗೆ ಓಟ್ ಹಾಕಿದ್ದಾರೆ ಅನ್ನೋ ಒಂದು ವಾದ ಇತ್ತು. ಆ ಕಾರಣದಿಂದ ಮಾಡಿದ್ದಾರೆ. ಮತ್ತು ಅನುಭವ ಕೂಡ ಅವರು
ಮೋಸ್ಟ್ ಸೀನಿಯರ್ ಲೀಡರ್ ಈಗ. ಡಿ ಕೆ ಶಿವಕುಮಾರ್ ಅವ್ರು ನೋಡಿದಕ್ಕೆ ನೆನಪಾಗತ್ತೆ, ಮಹದಾಯಿ ಹೋರಾಟ ಮಾಡಿದ್ರು, ಮೇಕೆದಾಟು ಹೋರಾಟ, ಅದರಲ್ಲೆಲ್ಲ ದೊಡ್ಡ ಧ್ವನಿ ಡಿ ಕೆ ಶಿವಕುಮಾರ್ ಅವ್ರದ್ದಿತ್ತು. ಈ ಬಜೆಟ್ ನಲ್ಲಿ ಅದ್ರ ಬಗ್ಗೆ ಏನು, ನೀರಾವರಿ ಯೋಜನೆಗಳು, ಈಗ ರೈತರ ನಿರೀಕ್ಷೆ ನೀವೇ ಹೇಳ್ತಿದ್ರಿ, ಬರ ಇದೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಈಗಲೂ ಕೂಡ ಮಳೆ ಪ್ರಮಾಣ ಇಲ್ಲ, ಹೀಗಾಗಿ ರೈತರ ಫೋಕಸ್ ಇಟ್ಕೊಂಡು ಅದರಲ್ಲೂ ನೀರಾವರಿ ಯೋಜನೆಗಳಿಗೆ ಅನಿವಾರ್ಯ ಇದೆ ಸಿದ್ದರಾಮಯ್ಯ ಅವ್ರಿಗೂ ಕೂಡ. ಸೊ ಆ ಅನಿವಾರ್ಯತೆ ಬಗ್ಗೆ ಹೇಳೋದಾದ್ರೆ, ಈ ರಾಜ್ಯದ ವರಮಾನದಲ್ಲಿ ಸುಮಾರು 20% ಡಿ ಕೆ ಶಿವಕುಮಾರ್ ಅವರ ಖಾತೆಗಳಲ್ಲೇ ಇದೆ. 2 ದೊಡ್ಡ ಖಾತೆ ಇದೆ, ಜಲಸಂಪನ್ಮೂಲ ಹಾಗೂ ಬೆಂಗಳೂರು ಅಭಿವೃದ್ಧಿ. ಇವೆರಡು ಸೇರಿ ಸುಮಾರು 65,000 ಕೋಟಿ ರೂಪಾಯಿ ವಾರ್ಷಿಕವಾಗಿ ದುಡ್ಡು ಹೋಗುತ್ತೆ ಅಲ್ಲಿಗೆ. ಹೆಚ್ಚು ಕಡಿಮೆ 20% ಅವ್ರ ಕೈನಲ್ಲೇ ಇದೆ. ಆದ್ದರಿಂದ ಅವರು ತಮ್ಮ ಡಿಪಾರ್ಟ್ಮೆಂಟ್ಗೆ, ಇಲಾಖೆಗಳಿಗೆ ಜಾಸ್ತಿ ಗ್ರಾಂಟ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರವರು ಬಿಡಲ್ಲ. ಯಾಕೆಂದ್ರೆ ಬೆಂಗಳೂರು ಅಭಿವೃದ್ಧಿಗೆ ಸಿಕ್ಕಾಪಟ್ಟೆ ದುಡ್ಡು ಬೇಕು, ಅದನ್ನು ತಗೊಳ್ಳಿ ಟ್ರೈ ಮಾಡ್ತಾರೆ. ಜಲಸಂಪನ್ಮೂಲಕ್ಕೆ ಮಾಡ್ತಾರೆ. ಇತ್ತೀಚೆಗೆ ಒಂದು 30,000 ಕೋಟಿ ರೂಪಾಯಿ ಸುರಂಗ ಮಾಡಬೇಕು ಅಂತ ಹೇಳ್ತಾ ಇದ್ರು. ಮತ್ತೆ ವರ್ಲ್ಡ್ ಬ್ಯಾಂಕ್ ಲೋನ್ ತಗೋಬೇಕು ಅಂತ ಕೂಡ ಅವ್ರು ಹೊರಟಿದ್ದಾರೆ. ಮತ್ತು ಅವರು ಭಾಳ ಆಂಬಿಷಿಯಸ್ಸು. ಅವ್ರಿಗೆ ಈಗ ತಾನೇನಾದ್ರು ಒಳ್ಳೆ ಕೆಲಸ ಮಾಡಿ ಪ್ರೂವ್ ಮಾಡಿದ್ರೆ ಮುಂದೆ ತನಗೆ ಈ ಸ್ಥಾನ ಸಿಗುತ್ತೆ, ತನ್ನನ್ನು ಯಾರು ಪಕ್ಕಕ್ಕೆ ಸರ್ಸೋಕ್ಕಾಗಲ್ಲ ಅಂತ ಗೊತ್ತವರಿಗೆ. ಮತ್ತೆ ಅವರ ಇಮೇಜ್ ಮೇಕ್ ಅವ್ರು ಕೂಡ ಆಗಿದೆ. ಇತ್ತೀಚೆಗೆ ನೋಡಿ, ಡಿ ಕೆ ಶಿವಕುಮಾರ್ ಭಾವ ಮಾತಾಡೋ ಶೈಲಿ ಎಲ್ಲ ಬದಲಾಗಿದೆ. ಅವರು ಭವಿಷ್ಯದಲ್ಲಿ ತನ್ನನ್ನೇ ತಾನು ಮುಖ್ಯಮಂತ್ರಿಯಾಗಿ ನೋಡ್ಲಿಕ್ಕೆ ಬಯಸ್ತಾ ಇದ್ದಾರೆ. ಅದಕ್ಕೆ ಎಲ್ಲಾ ಏರ್ಪಾಡುಗಳನ್ನ, ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದಾರೆ. ಬ್ಯಾಲೆನ್ಸಿಂಗ್ ಜೊತೆಗೆ ಮ್ಯಾನೇಜಿಂಗ್ ಕೂಡ, ಇಲಾಖೆಗಳು ಸರಿಯಾಗಿ ರನ್ ಆದ್ರೇನೆ ಸರ್ಕಾರದ ಆಡಳಿತ ಯಂತ್ರ ಪುಷ್ ಆಗ್ಲಿಕ್ಕೆ ಸಾಧ್ಯ. ಈ ಇಲಾಖೆಗಳ ಡಿಮ್ಯಾಂಡ್ ಅನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕು. ಕೆಲವೊಂದು ನಿಗಮ ಮಂಡಳಿಗಳನ್ನ ಮರ್ಜ್ ಮಾಡಬೇಕು ಅನ್ನೋ ಚಿಂತನೆ ಕೂಡ ಇದೆಯಂತೆ, ಬಹಳ ವರ್ಷದಿಂದ ಆಯ್ತು. ಅದಕ್ಕೇನಾದ್ರೂ ಸಿದ್ದರಾಮಯ್ಯ ಅವರು ಫೋಕಸ್ ಮಾಡಬಹುದಾ, ಬಜೆಟ್ ನಲ್ಲಿ ಮಾಡಿದ್ರೆ ಪ್ಲಸ್ ಪಾಯಿಂಟ್ ಆಗಬಹುದಾ ಅಂತ ಹೇಳಿ ಬಜೆಟ್ ನ ಮ್ಯಾನೇಜಿಂಗ್ ಫ್ಯಾಕ್ಟರ್ ಅಲ್ಲಿ? ಈಗ ಈ ನಿಗಮ ಮಂಡಳಿಗಳೆಲ್ಲ ಹುಟ್ಟಿದ್ ಯಾವಾಗ ಅಂದ್ರೆ, ಇದು ಸೋಷಿಯಲಿಸಮ್, ಇದು ಸೋಷಿಯಲಿಸ್ಟ್ ಕಾನ್ಸೆಪ್ಟ್. ಇದು ಈ ಸೋಷಿಯಲಿಸಮ್ ನಮ್ಮಲ್ಲಿ ಸಮಾಜವಾದಿ ಸರ್ಕಾರಗಳು ಇದ್ದಿದ್ರಿಂದ 50-60 ನೆಹರು ಇಂದಿರಾ ಗಾಂಧಿ ಕಾಲದಲ್ಲ, ಸರ್ಕಾರನೇ ಉದ್ಯೋಗ ಮಾಡಬೇಕು ಅಂತ ಹೊರಟು. ಸರ್ಕಾರನೇ ಉದ್ಯೋಗ ಮಾಡಬೇಕು, ಸರ್ಕಾರನೇ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ. ಅದಕ್ಕಾಗಿ 100 PSU ಅಂದರೆ ಸಾರ್ವಜನಿಕ ಉದ್ದಿಮೆಗಳನ್ನು ಅವ್ರು ಸ್ಥಾಪನೆ ಮಾಡಿದ್ರು. ಅದೇ ಮಾಡೆಲ್ ನಮ್ಮಲ್ಲೂ ಮಾಡಿದ್ರು, ಭಾಳ ಯಶಸ್ವಿಯಾಗಿ ನಡೀತಾ ಇತ್ತು. ನಮ್ಮಲ್ಲಿ NGF ಇತ್ತು, ಭಾಳ ಚೆನ್ನಾಗಿ ನಡೀತಾ ಇತ್ತು. ಗೌರ್ಮೆಂಟ್ ಇದ್ದದು, ಕವಿಕಾ ಇತ್ತು, ಟ್ರಾನ್ಸ್ಫರ್ ಮಾಡೋದು, ಅದು ಭಾಳ ಚೆನ್ನಾಗಿ ನಡೀತಾ ಇತ್ತು. ಆ ಥರದ್ದು ಕರ್ನಾಟಕದಲ್ಲಿ ತುಂಬ ದೊಡ್ಡ PSUಗಳಿದ್ವು. ಈಗ ಬಹುಪಾಲು ಬಾಗಿಲು ಹಾಕಿದ್ದಾವೆ. ಇರೋದ್ರಲ್ಲಿ 3-4 ಚೆನ್ನಾಗಿ ನಡೀತಾ ಇದೆ. ಈಗ KSDL ಇದೆ, ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್, ಮೈಸೂರು ಸ್ಯಾಂಡಲ್ ಸೋಪ್ ಮಾಡೋದು, ಅದು ಭಾರಿ ದೊಡ್ಡ ಬ್ರ್ಯಾಂಡು. MB ಪಾಟೀಲ್ ಇತ್ತೀಚೆಗೆ ಟ್ವೀಟ್ ಮಾಡಿದ್ರು, ಇಷ್ಟು ದೊಡ್ಡ ಬ್ರ್ಯಾಂಡು, ಇಷ್ಟು ಫೇಮಸ್ ಇದು, ಇದನ್ನು ಬರೀ ಕರ್ನಾಟಕ ಮೊದಲು ಕೂಡ ನಾವು ಮಾರ್ಕೆಟ್ ಲೀಡರ್ ಅಲ್ಲ, ಇದನ್ನು ಬರೀ ಕರ್ನಾಟಕಕ್ಕೆ, ಇಂಡಿಯಾ ಮತ್ತು ದೇಶದ ಹೊರಗಡೆ ಕೂಡ ಮಾರ್ಕೆಟ್ ಮಾಡಬೇಕು, ನೀವು ಸಲಹೆ ಕೊಡಿ ಅಂತ. ಅದನ್ನು ಗ್ಯಾರಂಟಿ ಸರ್ಕಾರ ಬೆಳೆಸ್ಬೋದು. ಯಾಕೆಂದರೆ ಇನ್ನೊಂದು ವಾದ ಇದೆ, ಸರ್ಕಾರ ಬಿಸ್ನೆಸ್ ಮಾಡಬಾರ್ದು, ಗೌರ್ಮೆಂಟ್ ಹ್ಯಾಸ್ ನೋ ಬಿಸ್ನೆಸ್ ಟು ಬಿ ಇನ್ ಬಿಸ್ನೆಸ್ ಅಂತ, ಆಯ್ತಾ? ಅದಕ್ಕಾಗಿ ನಾವೆಲ್ಲ ಖಾಸಗಿ ಬಿಟ್ಕೊಡ್ಬೇಕು ಅಂತ. ಆದರೆ ತುಂಬ ಚೆನ್ನಾಗಿ ನಡೀತಾ ಇರೋ ಕೆಲವು ಬ್ರ್ಯಾಂಡ್ಗಳನ್ನು ಉಳಿಸ್ಕೋಬಹುದು. ಆದರೆ ನಮ್ಮಲ್ಲಿ ಹೆಚ್ಚು ಕಡಿಮೆ ಒಂದು 100 ನಿಗಮ ಮಂಡಳಿ ಇದೆ. ಅದರೊಂದು 10 ಬಿಟ್ಟರೆ ಉಳಿದಿದ್ದೆಲ್ಲ ವೇಸ್ಟ್. ಅದು ಅವುಗಳು ಸುಮ್ಮನೆ ಕೆಲವರು ಹೇಳ್ತಾರೆ ಅಂದರೆ ಅದು ಸರಿಯಾದ ಭಾಷೆ ಅಲ್ಲ, ಗಂಜಿ ಕೇಂದ್ರ ಅಂತ ಅದನ್ನೆಲ್ಲ ಇಟ್ಕೋಬಾರ್ದು. ಬಿಳಿಯಾನೆ ಗಂಜಿ ಕೇಂದ್ರ, ಯಾರಿಗೆ ಸರ್ಕಾರದಲ್ಲಿ ಅಧಿಕಾರ ಕೊಡ್ಲಿಕ್ಕೆ ಆಗಲ್ಲ, ಒಲೈಸಬೇಕು, ಅವರಿಗೆಲ್ಲ ಕೂರಿಸಿರ್ತಾರೆ ಅಂತ. ಆದರೆ ಅವುಗಳನ್ನೆಲ್ಲ ನೀವು ಕ್ಯಾನ್ಸಲ್ ಮಾಡಿದ್ರು, ರದ್ದು ಮಾಡಿದ್ರು, ಅವುಗಳನ್ನೆಲ್ಲ ಮರ್ಜ್ ಮಾಡಿದ್ರು, ಭಾರಿ ಹಣ ಏನು ಉಳಿಯಲ್ಲ. ಒಂದೊಂದಕ್ಕೊಂದು 10 ಕೋಟಿ ಖರ್ಚಾಯ್ತು ಅಂತ ಇಟ್ಕೊಳ್ಳಿ, 50 ಕೋಟಿ ಆ ಥರ ಎಲ್ಲ ಸೇರೊಂದು 300-400 ಕೋಟಿ ಇರ್ಬೋದು. ಅದು ನನಗನ್ಸಾಗ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್ ಅಷ್ಟೆಲ್ಲ ಇರಕ್ಕೆ ಸಾಧ್ಯ ಇಲ್ಲ, 200-300 ಕೋಟಿ ಇರ್ಬೋದು ಸಂಬಳ ಸಾರಿಗೆ ಅವೆಲ್ಲ ಸೇರಿದ್ರೆ. ಆದ್ರಿಂದ ಅವುಗಳನ್ನ ಮರ್ಜ್ ಮಾಡಿದ್ರು ಭಾರ ದುಡ್ಡು ಉಳಿಯಲ್ಲ, ಅದೊಂದು ಸಂದೇಶ ಹೋಗುತ್ತೆ. ಬಜೆಟ್ ನ ಪ್ರತಿಗಳ ಬಾಕ್ಸ್ ನ ನಾವು ಗಮನಿಸ್ತಾ ಇದೀವಿ, ನೇನು ಕೆಲವೇ ಹೊತ್ತಿನಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಬಜೆಟ್ ಮಂಡನೆ ಆ ಪ್ರಕ್ರಿಯೆ ಕೂಡ ಪ್ರಾರಂಭ ಆಗುತ್ತೆ. ಹಾಗೆ ಜನಸಾಮಾನ್ಯರ ನಿರೀಕ್ಷೆ ಏನು ಈ ಬಜೆಟ್ ನ ಮೇಲೆ, ಅದರ ಬಗ್ಗೆ ಕೂಡ ಒಂದು ಕುತೂಹಲ ಇದ್ದೇ ಇದೆ. ಅದರಲ್ಲೂ ಬೆಂಗಳೂರಿನ ಮಂದಿ ಏನ್ ಹೇಳ್ತಾರೆ, ಯಾವ ರೀತಿ ನಿರೀಕ್ಷೆ ಇದೆ ಈ ಬಜೆಟ್ ನ ಬಗ್ಗೆ, ಅದನ್ನ ನೋಡ್ತಾ ಒಂದು ಚಿಕ್ಕ ಬ್ರೇಕ್ ನ ನಂತರ ಚರ್ಚೆ ಮುಂದುವರಿಯುತ್ತೆ. ಬೆಂಗಳೂರು ಜನರ ನಿರೀಕ್ಷೆ ನಿಮ್ಮ ಮುಂದೆ. ಸರ್ ಏನಿಲ್ಲ, ಬಸ್ಗಳು ಫ್ರೀ ಬಿಟ್ಟೋದ್ರಿಂದ ಬಿಸ್ನೆಸ್ಗಳು ಡೆಲ್ಲಿ ಇದೆ, ಅದರಿಂದ ಎಫೆಕ್ಟ್ ಆಗೈತೆ ಬಿಸ್ನೆಸ್. ಈಗ ಮುಂಚೆ ಥರ 500 ರೂಪಾಯಿ ಮಾಡೋದೇ ಕಷ್ಟ ಆಗುತ್ತೆ ಸಾಯಂಕಾಲ ಗಂಟ. ಅದರಿಂದ ಸರ್ ಸಹಾಯ ನಮ್ಗೆ ಏನು ಬೇಕಾಗಿಲ್ಲ, ಮಾಮೂಲಿ ನಮಗೆ ಬಸ್ಸು ನಿಲ್ಲಿಸ್ಬಿಟ್ರೆ ಅದೇ ನಮಗೆ ಸಾಕು. ಅವ್ರೇನು ಕೊಡೋದೇನು ಬೇಡ, ನಮಗೆ ನಮ್ಗೇನು ಪ್ಯಾಕೇಜ್ ಬೇಡ, ನಾವು ಸಂಪಾದನೆ ಮಾಡೋದು ನಮ್ಗೆ ಅದೇ ಸಾಕು. ಎಲ್ಲರಿಗೂ ಫ್ರೀ ಘೋಷಣೆ ಮಾಡಕ್ ಹೋಗಿ 101 ಘೋಷಣೆಯಿಂದ 100 ಜನಕ್ಕೆ ಪ್ರಾಬ್ಲಮ್ ಆಗಿದೆ, ಜೀವನ ಮಾಡೋದೇ ಕಷ್ಟ ಆಗಿದೆ. ತರಕಾರಿ ಬೆಲೆಗಳು ಗಗನಕ್ಕೇರಿದೆ. ಯಾಕನ ಈ ಸರ್ಕಾರಕ್ಕೆ ಓಟ್ ಹಾಕಿದೀವಿ ಅಂತ ಯೋಚನೆ ಆಗ್ಬಿಡೈತೆ. ನಮ್ಗೆ ಏನು ಕೊಡೋದು ಬೇಡ, ಮೊದ್ಲು ಹೆಂಗಿದ್ದು ನೆಮ್ಮದಿ ಉಸಿರಾಡಕ್ ಜನಕ್ಕೆ ಬಿಟ್ಬಿಟ್ರೆ ಸಾಕು. ಲೈಟ್ ಬಿಲ್ ಏನಿದೆ, ಮಾಮೂಲಿ ಏನಿದೆ ಅದೇ ತರ ಇಟ್ಕೊಂಡು, ಏನಿದೆ ಅದೇ ತರ ನಡ್ಕೊಂಡು ಹೋಗ್ಬಿಟ್ರೆ ಸಾಕು. ಈ ಬಿಟ್ಟಿ ಭಾಗ್ಯ ಕೊಡೋದು ಬೇಡ, 100 ಜನಕ್ಕೆ ತೆರಿಗೆ ಹಾಕೋದು ಬೇಡ, ಜೀವಂತವಾಗಿ ಸಾಯಿಸೋದು ಬೇಡ.